ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ಹೊಸ ವರ್ಷದಲ್ಲಿ ನಾವು ಕಾಲಿಡುವಾಗ ನಾವು ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ, ರೆಸೊಲ್ಯೂಷನ್ಸ್ ಮಾಡ್ತೇವೆ. ಕೆಲವರಿಗೆ ಒಂದು ವೇಳೆ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ನಾನು ಹೊಸ ವರ್ಷದಲ್ಲಿ ಸ್ಮೋಕ್ ಮಾಡಲ್ಲ, ಕೆಲವರಿಗೆ ಕುಡಿಯುವಂಥ ಮದ್ಯಪಾನ ಸೇವಿಸುವ ಒಂದು ಅಭ್ಯಾಸ ಇದ್ದರೆ ನಾನು ಕಡಿಮೆ ಮಾಡ್ಕೊಳ್ತೇನೆ, ನಾನು ನಿಲ್ಲಿಸಿಬಿಡ್ತೇನೆ ಅಂತ ತೀರ್ಮಾನ ತಗೊಳ್ತೇವೆ. ಕೆಲವರಿಗೆ ಸುಳ್ಳು ಹೇಳುವಂಥ ಅಭ್ಯಾಸ ಇರ್ಬೋದು, ಕೋಪ ಜಾಸ್ತಿ ಬರ್ಬೋದು ಅಲ್ಲ, ಇನ್ನೊಬ್ಬರ ಜೊತೆಯಲ್ಲಿ ಜಗಳ ಆಡುವಂಥ ಒಂದು ವೇಳೆ ಆ ಒಂದು ಸ್ವಭಾವ ಇದ್ದರೆ, ಮತ್ತು ಕೆಲವರಿಗೆ ಯಾವಾಗಲೂ ಲಂಚ ತಗೊಳ್ಳುವಂಥ ಅಭ್ಯಾಸ ಇರುತ್ತೆ. ಅಯ್ಯೋ, ನಾನು ಇನ್ಮೇಲೆ ಲಂಚ ತಗೊಳ್ಳಲ್ಲ ಎಂಬುವಂಥ ತೀರ್ಮಾನಗಳನ್ನ ಮಾಡ್ತೇವೆ. ನಾನು ಒಂದು ವೇಳೆ ನಮ್ಮನ್ನು ಪ್ರೀತಿಸದೇ ಇರುವಂಥ ಕೆಲವರು ಇರ್ತಾರೆ, ಅವ್ರ ಜೊತೇಲಿ ಮಾತು ಬಿಟ್ಟಿರ್ತೇವೆ. ಅವರು ಸಂಬಂಧಿಕರೇ ಆಗಿರ್ಬೋದು ಅಥವಾ ಮನೆಯಲ್ಲಿರೋ ಮಕ್ಕಳೇ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಕೂಡ ನಾವು ನೋಡಿದ್ದೇವೆ. ಗಂಡನಿಗೆ 70 ವರ್ಷ, ಹೆಂಡತಿಗೆ 65 ವರ್ಷ, ಓಕೆ, ಮದುವೆ ಆಗಿ 35 ವರ್ಷ ಆಗಿಬಿಟ್ಟಿದೆ. ಅವರು ಒಂದೇ ಮನೆಯಲ್ಲೇ ಇರ್ತಾರೆ. ಒಂದು ಬೆಡ್ರೂಮಲ್ಲಿ ಗಂಡ, ಇನ್ನೊಂದು ರೂಮಲ್ಲಿ ಹೆಂಡತಿ. ಅವರು 20 ವರ್ಷದಿಂದ ಮಾತಾಡಿಲ್ಲ. 20 ವರ್ಷದ ಅವರಿಗೆ 2 ಹೆಣ್ಮಕ್ಕಳು. ಅವರಿಬ್ಬರು ನಾವು ಮನೆಗೆ ಹೋದಾಗ ಇವರು ಬಂದು ಮಾತಾಡಿ, ಗಂಡ ಬಂದು ಮಾತಾಡಿ ಹೋದ್ಮೇಲೆ ಹೆಂಡತಿ ಬಂದು ಕೂತ್ಕೊಂಡ್ರು. ನಮಗೆ ಆಶ್ಚರ್ಯ ಅನಿಸ್ತು, ಯಾಕೆ ಇವರಿಬ್ಬರು ಹೀಗೆ ಮಾಡ್ತಾರೆ. ಆಮೇಲೆ ಮಕ್ಕಳು ಹೇಳಿದಳು, 20 years, ಸಿನ್ಸ್ ಫ್ರಮ್ 20 years ದೇ ಆರ್ ನಾಟ್ ಟಾಕಿಂಗ್ ಟು ಈಚ್ ಅದರ್. ಈ ರೀತಿಯಾಗಿ ಒಂದು ವೇಳೆ ಕುಟುಂಬಗಳಿರ್ಬೋದು, ಮಾತಾಡದೇ ಇರುವಂಥ ಕುಟುಂಬಗಳು. ಪ್ರಿಯರೇ, ಇಂದು ಹೊಸ ವರ್ಷದಲ್ಲಿ ನಾವು ಯೇಸುವ ವಾಕ್ಯವನ್ನು ನೋಡುವಾಗ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯೇಸು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಪ್ರವೇಶಿಸಿದಾಗ ನಾವು ನೂತನ ಸೃಷ್ಟಿಯಾಗುವಂಥ ಒಂದು ಅನುಭವ ದೇವರು ನಮ್ಗೆ ಕೊಡ್ತಾ ಇದ್ದಾನೆ. ಅದು ಬಹಳ ಕಷ್ಟಕರವಾಗಿರುವಂಥ ಸಂಗತಿಯಾಗಿದೆ. ಆದರೂ ಕೂಡ ದೇವರು ನಮಗೆ ಸಹಾಯ ಮಾಡ್ತಾನೆ. ಯಾಕೆಂದರೆ ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯೇಸುಸ್ವಾಮಿ ನಮ್ಮನ್ನು ಒಳಗಡೆ ನಾವು ಹೃದಯದಲ್ಲಿ ಸ್ವೀಕರಿಸಿದಾಗ ಪೌಲನು ಹೇಳ್ತಾನೆ, ಇನ್ನು ಮೇಲೆ ನಾನೆಲ್ಲ ಜೀವಿಸೋದು, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯೇಸುಸ್ವಾಮಿ ನಮ್ಮಲ್ಲಿ ಜೀವಿಸಿದಾಗ ನಾವು ಹೇಗಿರಬೇಕಂದ್ರೆ, ದೇವರ ವಾಕ್ಯದ ಪ್ರಕಾರ ಒಂದು ನೂತನ ಸೃಷ್ಟಿಯ ಅನುಭವನ ಹೊಂದಬೇಕು. ಹಳೆಯದನ್ನೆಲ್ಲ ಮರೆತು ಬಿಡೋಣ. ನಾವು ಕ್ರಿಸ್ತನಲ್ಲಿ ಒಂದು ಹೊಸ ಆರಂಭವನ್ನು ಆರಂಭಿಸೋಣ. ಇದು ಸಾಧ್ಯ ಹೇಗೆ ಅಂದರೆ, ಇದೆಲ್ಲ ದೇವರಿಂದಲೇ ಸಾಧ್ಯ, ಇದು ದೇವರಿಂದಲೇ ಉಂಟಾದದ್ದು. ಆದ ಕಾರಣ ನಮ್ಮ ಬಲಹೀನತೆಗಳನ್ನ ದೇವ್ರ ಕೈಲಿ ಕೊಡೋಣ. ನಾವು ಪ್ರಾರ್ಥನೆ ಮಾಡೋಣ, ಸ್ವಾಮಿ ನನ್ನನ್ನು ಪರಿಪೂರ್ಣವಾಗಿ ನೂತನಗೊಳಿಸು, ನಾನು ಯೇಸು ಕ್ರಿಸ್ತನ ಹಾಗೆ ಜೀವಿಸಬೇಕನ್ನುವಂಥ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅಪ್ಪ, ನೀನು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಿ ರಾಜ. ನಾವು ಸ್ವಂತ ಬಲದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಯಿಂದ ಸ್ವಾಮಿ ನಾವು ಕೆಲವು ತೀರ್ಮಾನಗಳನ್ನು ನೆರವೇರಿಸುವುದಕ್ಕೆ ಆಗುವುದಿಲ್ಲ ರಾಜ. ನಮಗಿರುವಂಥ ದುರಭ್ಯಾಸಗಳನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ ಅಪ್ಪ. ನಾವು ಕ್ರಿಸ್ತನಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಆತನ ಪವಿತ್ರ ಆತ್ಮನು ನಮ್ಮನ್ನು ಬಲಪಡಿಸುವ ಆತನು, ನಮಗೆ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವ ಆತನಾಗಿದ್ದೆ ಅಪ್ಪ. ಈ ದಿವಸ ಈ ಕಾರ್ಯಕ್ರಮ ನೋಡುವಂಥ ನನ್ನ ಸಹೋದರ ಸಹೋದರಿ ಎಲ್ಲರನ್ನ ಆಶೀರ್ವದಿಸು. ಹಳೆಯದನ್ನೆಲ್ಲ ಸ್ವಾಮಿ ನಾವು ತೆಗೆದು ಹಾಕುವಂತೆ ಅಪ್ಪ, ನಿನ್ನನ್ನು ಧರಿಸಿಕೊಂಡು ನೂತನ ಮನಸ್ಸು, ನೂತನ ಸೃಷ್ಟಿಯಾಗಿ ಅನೇಕರಿಗೆ ಆಶೀರ್ವಾದವಾಗಿ ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.